ಆತ್ಮೀಯರೇ, ಸಮಯ ಎಷ್ಟೇ ಕೆಟ್ಟದಾಗಿದ್ದರೂ ಈ ಎರಡು ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಇಂದೋರ್ನ ಒಂದು ಹಳೆಯ ಪ್ರದೇಶದಲ್ಲಿ ಸೂರಜ್ ಎಂಬ 19 ವರ್ಷದ ಹುಡುಗ ತನ್ನ ಹೆತ್ತವರು ಮತ್ತು ತಂಗಿಯೊಂದಿಗೆ ವಾಸಿಸುತ್ತಿದ್ದ. ಅವನ ತಂದೆ ಖಾಸಗಿ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿದ್ದನು ಮತ್ತು ಅವನ ತಾಯಿ ಮನೆಯಲ್ಲಿ ಹಪ್ಪಳ ತಯಾರಿಸಿ ಮಾರಾಟ ಮಾಡುತ್ತಿದ್ದನು. ಸೂರಜ್ನ ಓದುವ ಕನಸು ಆ ಸೀಮಿತ ಆದಾಯದ ನಡುವೆ ತೇಲುತ್ತಿರುವ ದೀಪವಾಗಿತ್ತು. ಸೂರಜ್ನ ಕನಸು ಸರ್ಕಾರಿ ಎಂಜಿನಿಯರ್ ಆಗುವುದಾಗಿತ್ತು. ಆದರೆ ಸಂದರ್ಭಗಳು ಅವನ ದಾರಿಯಲ್ಲಿ ಗೋಡೆಯಂತೆ ನಿಂತಿದ್ದವು. ಸೂರಜ್ ಬೆಳಿಗ್ಗೆ ಪತ್ರಿಕೆಗಳನ್ನು ವಿತರಿಸುತ್ತಿದ್ದನು. ನಂತರ ಕಾಲೇಜಿಗೆ ಹೋಗುತ್ತಿದ್ದನು. ಮಧ್ಯಾಹ್ನ ಮಕ್ಕಳಿಗೆ ಟ್ಯೂಷನ್ ಕಲಿಸುತ್ತಿದ್ದನು ಮತ್ತು ರಾತ್ರಿಯಲ್ಲಿ ತನ್ನ ತಾಯಿಗೆ ಹಪ್ಪಳವನ್ನು ಒಣಗಿಸಲು ಸಹಾಯ ಮಾಡುತ್ತಿದ್ದನು. ಮತ್ತು ಎಲ್ಲರೂ ಮಲಗಿದಾಗ ಮಾತ್ರ ಸೂರಜ್ ಓದಲು ಪ್ರಾರಂಭಿಸುತ್ತಿದ್ದನು. ಒಂದು ದಿನ ಅವನ ಜೀವನವು ಇನ್ನಷ್ಟು ಕಠಿಣ ತಿರುವು ಪಡೆದುಕೊಂಡಿತು. ಅವನ ತಂದೆಯ ಕಾರ್ಖಾನೆ ಇದ್ದಕ್ಕಿದ್ದಂತೆ ಮುಚ್ಚಲ್ಪಟ್ಟಿತು. ಮನೆಯಲ್ಲಿನ ಏಕೈಕ ಆದಾಯದ ಮೂಲವು ಕೊನೆಗೊಂಡಿತು. ಈಗ ಸೂರಜ್ ಮನೆಯ ಪಡಿತರವನ್ನು ಪೂರೈಸಲು ಪತ್ರಿಕೆಗಳ ಜೊತೆಗೆ ತರಕಾರಿಗಳನ್ನು ಮಾರಾಟ ಮಾಡಬೇಕಾಯಿತು. ಅವನ ಸ್ನೇಹಿತ, ಸಹೋದರ, ಈಗ ಈ ಕನಸನ್ನು ಬಿಡು, ಅಂತಹ ಹೊರೆಯೊಂದಿಗೆ ಯಾರು ಓದುತ್ತಾರೆ ಎಂದು ಹೇಳುತ್ತಾನೆ. ಸೂರಜ್ ಮೌನವಾಗಿದ್ದನು, ಆದರೆ ಒಳಗಿನಿಂದ ತೀವ್ರವಾಗಿ ಮುರಿದು ಬಿದ್ದನು. ಮರುದಿನ ಯಾರಿಗೂ ಏನನ್ನೂ ಹೇಳದೆ ಅವನು ಹತ್ತಿರದ ಬೆಟ್ಟದ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಹೋದನು. ಅಲ್ಲಿ ದೇವಸ್ಥಾನದ ಹಿಂದೆ ಒಬ್ಬ ವೃದ್ಧ ಮಹಾತ್ಮ ಒಬ್ಬಂಟಿಯಾಗಿ ಕುಳಿತಿದ್ದ. ಶಾಂತ ಮುಖ, ಬಾಗಿದ ಬೆನ್ನು ಮತ್ತು ಆಳವಾದ ಕಣ್ಣುಗಳು. ಸೂರಜ್ ಹೋಗಿ ಅವನ ಹತ್ತಿರ ಕುಳಿತು ಇದ್ದಕ್ಕಿದ್ದಂತೆ ಜೋರಾಗಿ ಅಳಲು ಪ್ರಾರಂಭಿಸಿದನು. ನಾನು ತುಂಬ ದಣಿದಿದ್ದೇನೆ ಬಾಬಾ. ನಾನು ಇನ್ನೂ ಎಷ್ಟು ಸಹಿಸಿಕೊಳ್ಳಬೇಕು? ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ಆದರೆ ಪರಿಸ್ಥಿತಿಗಳು ಹದಗೆಡುತ್ತಿವೆ. ನನಗೆ ಯಾವುದೇ ದಾರಿ ಕಾಣುತ್ತಿಲ್ಲ. ಮಹಾತ್ಮ ಮುಗುಳ್ನಗುತ್ತಾ, ಮಗನೇ, ನೀನು ನನಗಾಗಿ ಒಂದು ಕೆಲಸ ಮಾಡುತ್ತೀಯಾ ಎಂದ. ಸೂರಜ್ ಕಣ್ಣೀರು ಒರೆಸಿಕೊಂಡನು. ಆಯಿತು ಬಾಬಾ ಎಂದನು. ಮಹಾತ್ಮರು ಆ ಬೆಟ್ಟದ ಮೇಲಿನ ಹಳೆಯ ಮಾವಿನ ಮರದ ಮೇಲೆ ಗೂಡು ಕಟ್ಟುತ್ತಿರುವ ಪಾರಿವಾಳಕ್ಕೆ ಮುಂದಿನ 10 ದಿನಗಳವರೆಗೆ ಪ್ರತಿದಿನ ಗೂಡು ಮುರಿಯಬೇಕು ಎಂದು ಹೇಳಿದರು. ನೀನು ಮಾಡಬೇಕಾಗಿರುವುದು ಇಷ್ಟೇ, ಯಾವುದೇ ಪ್ರಶ್ನೆಯನ್ನು ಕೇಳಬಾರದು. ಸೂರಜ್ ಆಘಾತಕ್ಕೊಳಗಾದರು. ಪಾರಿವಾಳದ ಗೂಡನ್ನು ಏಕೆ ಮುರಿಯಬೇಕು? ಆದರೆ ಮಹಾತ್ಮರು ಮುಗುಳ್ನಗುತ್ತಾ, ಅವರು ಹೇಳಿದಂತೆ ಮಾಡು ಎಂಬಂತೆ ತಲೆ ಅಲ್ಲಾಡಿಸಿದರು. ಸೂರಜ್ ಸದ್ದಿಲ್ಲದೆ ಹೋದನು. ಮೊದಲ ದಿನ ಅವನು ಮರದ ಬಳಿ ಹೋದನು. ಪಾರಿವಾಳವು ಕೊಂಬೆಗಳಿಗೆ ಹುಲ್ಲು ಸೇರಿಸುತ್ತಿತ್ತು. ಸೂರಜ್ ಗೂಡನ್ನು ಉರುಳಿಸಿದನು. ಮನೆಯನ್ನು ಮುರಿಯಲು ಅವನಿಗೆ ತುಂಬ ಕೆಟ್ಟದೆನಿಸಿತು. ಅದು ಕೂಡ ನೆರಳನ್ನು ಹುಡುಕುತ್ತಿರುವ ಹಕ್ಕಿಯದಾಗಿತ್ತು. ಸೂರಜನ ಆತ್ಮವು ನಡುಗಿತು. 2ನೇ ದಿನ ಪಾರಿವಾಳವು ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿತ್ತು. ಅದು ಹೊಸ ಹುಲ್ಲು ಸೇರಿಸುತ್ತಿತ್ತು. ಸೂರಜ್ ಮತ್ತೆ ಗೂಡನ್ನು ಉರುಳಿಸಿದ. ಪ್ರತಿದಿನ ಅವನು ಇದನ್ನು ಮಾಡಿದನು ಮತ್ತು ಪ್ರತಿದಿನ ಅವನು ಒಳಗಿನಿಂದ ವಿಚಿತ್ರವಾದ ಅಪರಾಧವನ್ನು ಅನುಭವಿಸಿದನು. ಆದರೆ ಮಹಾತ್ಮರು ಏನನ್ನಾದರೂ ವಿವರಿಸಲು ಬಯಸುತ್ತಾರೆ ಎಂದು ಅವನಿಗೆ ತಿಳಿದಿದ್ದರಿಂದ ಅವನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ. 10ನೇ ದಿನ ಪಾರಿವಾಳವು ಮತ್ತೆ ಗೂಡು ಮಾಡಿದೆ. ಸೂರಜ್ ಗೂಡು ಮುರಿಯಲು ಕೈಚಾಚಲು ಹೊರಟಿದ್ದ. ನಂತರ ಅವನು ತನ್ನನ್ನು ತಾನೇ ನಿಲ್ಲಿಸಿಕೊಂಡ. ಅವನು ಮಹಾತ್ಮರ ಬಳಿಗೆ ಹಿಂತಿರುಗಿ, ಬಾಬಾ, ನನಗೆ ಅರ್ಥವಾಗುತ್ತಿಲ್ಲ. ನಾನು ಪ್ರತಿದಿನ ಅದರ ಮನೆಯನ್ನು ಮುರಿಯುತ್ತಿದ್ದೆ, ಆದರೆ ಅದು ಪ್ರತಿದಿನ ಅದನ್ನು ಮತ್ತೆ ಮಾಡಲು ಪ್ರಾರಂಭಿಸಿತು. ನನಗೆ ಪ್ರತಿದಿನ ಕೆಟ್ಟದೆನಿಸಿತು, ಆದರೆ ನಾನು ಅದನ್ನು ಮಾಡಿದ್ದೇನೆ. ಈಗ ಇದರ ಅರ್ಥವೇನೆಂದು ಹೇಳಿ. ಮಹಾತ್ಮರು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದರು, ಇದು ನನ್ನ ಮೊದಲ ಪಾಠ. ನಿರಂತರ ಕಠಿಣ ಪರಿಶ್ರಮ ಎಂದರೆ ಕೆಲಸ ಮಾಡುವುದು ಮಾತ್ರವಲ್ಲ, ಪ್ರತಿ ಸೋಲಿನ ನಂತರವೂ ಮತ್ತೆ ಪ್ರಾರಂಭಿಸುವುದು. ಪಾರಿವಾಳಕ್ಕೆ ತಿಳಿದಿದೆ, ತನ್ನದು ಗೂಡು ಮುರಿಯಬಹುದು, ಆದರೂ ಅದು ಪ್ರತಿದಿನ ಹೊಸ ಭರವಸೆಯೊಂದಿಗೆ ಹುಲ್ಲು ಹಾಸುಗಳನ್ನು ಸೇರಿಸುತ್ತದೆ. ಏಕೆಂದರೆ ಮುಂದೆ ಇರುವ ವ್ಯಕ್ತಿ ದಣಿದ ದಿನ ಅದರ ಗೂಡು ರಕ್ಷಿಸಲ್ಪಡುತ್ತದೆ ಎಂಬುದು ಖಚಿತ. ಮಗನೇ, ಜಗತ್ತು ಕೂಡ ಹೀಗೆಯೇ ಇದೆ. ಸಂದರ್ಭಗಳು ನಮ್ಮ ಕನಸುಗಳನ್ನು ಮತ್ತೆ ಮತ್ತೆ ನಾಶ ಮಾಡುತ್ತವೆ. ಆದರೆ ನಾವು ಪ್ರತಿದಿನ ಪಾರಿವಾಳದಂತೆ ಮತ್ತೆ ಎದ್ದರೆ ಒಂದು ದಿನ ನಮ್ಮ ಕನಸಿನ ಮನೆಯು ನಿರ್ಮಾಣವಾಗುತ್ತದೆ. ಸೂರಜ್ ಮೌನವಾಗಿದ್ದನು, ಆದರೆ ಅವನ ಮುಖವು ಅವನ ಮನಸ್ಸಿನಲ್ಲಿ ಯಾವುದೋ ಗಂಟು ಬಿಚ್ಚಿದಂತೆ ಶಾಂತವಾಗಿತ್ತು. ಆಗ ಮಹಾತ್ಮರು ಹೇಳಿದರು, ಮತ್ತು 2ನೇಯದಾಗಿ, ನೀನು ತರಕಾರಿಗಳನ್ನು ಮಾರುತ್ತಿರುವಾಗ, ಮನೆ ನಡೆಸಲು ಹಗಲಿರುಳು ಹೆಣಗಾಡುತ್ತಿರುವಾಗ ಕಷ್ಟವೆನಿಸುತ್ತದೆ.
ಸಮಯ ಎಂದಿಗೂ ಒಂದೇ ಆಗಿರುವುದಿಲ್ಲ. ಮಗನೇ, ಇಂದು ನೀನು ಕಷ್ಟಪಡುತ್ತಿದ್ದಿ, ಆದರೆ ಅದು ಮುಂದುವರಿದರೆ ನಾಳೆ ಅದೇ ಸಮಯವು ನಿನ್ನನ್ನು ವಂದಿಸುತ್ತದೆ. 2 ವಿಷಯಗಳನ್ನು ನೆನಪಿಡು. ನಿರಂತರ ಕಠಿಣ ಪರಿಶ್ರಮವು ಸೋಲನ್ನು ಸೋಲಿಸುತ್ತದೆ ಮತ್ತು ಕೆಟ್ಟ ಸಮಯಗಳು ಸಹ ಶಾಶ್ವತವಾಗಿ ಉಳಿಯುವುದಿಲ್ಲ. ಮತ್ತು ಆ ದಿನವೇ ಸೂರಜನ ಜೀವನವು ಬದಲಾಯಿತು. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಒಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.